ಟೈಮ್ ಮತ್ತು ಟಾರ್ಗೆಟ್ ಅನ್ನ ನೀವೇ ಡಿಸೈಡ್ ಮಾಡಿ, ಯಾವಾಗ ಹೇಗೆ ಬೇಕಾದರೂ ದಾಳಿ ಮಾಡಿ. ನಾವಂತೂ ನಿಮ್ಮಲ್ಲಿ ಏನನ್ನ ಕೂಡ ಕೇಳೋದಿಲ್ಲ. ನಿಮಗೆ ಸಂಪೂರ್ಣವಾಗಿ ಫ್ರೀ ಹ್ಯಾಂಡ್ ಇದೆ. ಯುದ್ಧ ಮಾಡಬೇಕು ಬೇಡವೋ, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಎಲ್ಲವನ್ನ ನೀವೇ ಡಿಸೈಡ್ ಮಾಡಿ. ಇದು ಪ್ರಧಾನಿ ಮೋದಿ ಸೇನೆಗಳಿಗೆ ನೀಡಿರುವ ಅಭಯ. ಈ ಮೂಲಕ ಮೂರೂ ಸೇನೆಗಳಿಗೂ ಕೂಡ ಫ್ರೀ ಹ್ಯಾಂಡ್ ಕೊಡಲಾಗಿದೆ. ಮೂರು ಸೇನೆಗಳ ಸಭೆ ಕರೆದಿರುವ ಮೋದಿ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡು ಬಿಟ್ಟಿದ್ದಾರೆ. ಅಲ್ಲಿಗೆ ಸೇನೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಮಾಡುವ ಸಾಧ್ಯತೆ ಇದೆ. ಹೀಗೆ ಒಂದ್ ಕಡೆ ಹೊರಗಿನ ಶತ್ರುಗಳನ್ನ ಮಟ್ಟ ಹಾಕುವ ಪ್ರಯತ್ನಗಳು ನಡೀತಾ ಇದ್ರೆ, ಗುಜರಾತ್ನಲ್ಲಿ ನಮ್ಮ ದೇಶದಲ್ಲಿ ಅಡಗಿರುವ ಒಳಗಿನ ಶತ್ರು ಸಂಹಾರ ಶುರುವಾಗಿದೆ. ಕಳ್ಳದಾರಿಯ ಮೂಲಕ ಭಾರತಕ್ಕೆ ಬಂದು ಭಾರತದ ಗುರುತಿನ ಚೀಟಿ ಮಾಡಿಕೊಂಡು ಬದುಕುತ್ತಿರುವ ಪರದೇಶಿ ಬಾಂಗ್ಲಾದೇಶಿಗಳ ಮೇಲೆ ದೊಡ್ಡ ಕಾರ್ಯಾಚರಣೆ ಶುರುವಾಗಿದೆ. ಅಹಮದಾಬಾದ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 6,500 ಬಾಂಗ್ಲಾದೇಶಿಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅಷ್ಟೇ ಅಲ್ಲ, ಇವರು ವಾಸ ಮಾಡ್ತಾ ಇದ್ದ ಕಟ್ಟಡಗಳನ್ನು, ಶೆಡ್ಗಳನ್ನು JCB ಬಳಸಿ ನಾಶ ಮಾಡಲಾಗಿದೆ. ಈ ಮೂಲಕ ಪರದೇಶಿಗಳ ವಿರುದ್ಧ ದೊಡ್ಡ ಬೇಟೆ ಶುರುವಾಗಿದೆ. ಹೀಗೆ ಒಂದ್ ಕಡೆಯಲ್ಲಿ ಭಾರತ ರಣಬೇಟೆಯಾಡುತ್ತಿದ್ದಂತೆ ಅತ್ತ ಪಾಕಿಸ್ತಾನಕ್ಕೆ ಟರ್ಕಿ ಕೈಕೊಟ್ಟಿದೆ. ನಾವು ಯುದ್ಧದ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಸಹಾಯ ಮಾಡೋದಿಲ್ಲ ಅಂತ ಓಪನ್ ಆಗಿಯೇ ಹೇಳಿದೆ. ಟರ್ಕಿ ಈಗ ಇದ್ದಕ್ಕಿದ್ದ ಹಾಗೆ ಉಲ್ಟಾ ಹೊಡೆಯೋದಕ್ಕೆ ಕಾರಣ ಭಾರತ ಕೊಟ್ಟ ಮಾಸ್ಟರ್ ಸ್ಟ್ರೋಕ್. ಭಾರತವನ್ನು ಎದುರು ಹಾಕಿಕೊಂಡ್ರೆ ಮಾಲ್ಡೀವ್ಸ್ನ ಪರಿಸ್ಥಿತಿ ಬರಬಹುದು ಅನ್ನೋದು ಗೊತ್ತಾಗುತ್ತಿದ್ದಂತೆ ಟರ್ಕಿ ಪಾಕಿಸ್ತಾನವನ್ನ ನಡು ನೀರಿನಲ್ಲಿ ಕೈಬಿಟ್ಟಿದೆ. ಅಷ್ಟಕ್ಕೂ ಟರ್ಕಿ ಇದ್ದಕ್ಕಿದ್ದ ಹಾಗೆ ಈ ರೀತಿ ಬದಲಾಗಿದ್ದು ಯಾಕೆ? ಭಾರತ ಕೊಟ್ಟ ಮಾಸ್ಟರ್ ಸ್ಟ್ರೋಕ್ ಏನು? ಮೋದಿ ಸೇನೆಗೆ ಏನೆಲ್ಲ ಅಧಿಕಾರ ಕೊಟ್ಟಿದ್ದಾರೆ? ಗುಜರಾತ್ನಲ್ಲಿ ಯಾವ ರೀತಿಯ ಕಾರ್ಯಾಚರಣೆ ನಡೀತಾ ಇದೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಟಹಾಸ ಮಾಡಿದ ನಂತರ ಇಡೀ ದೇಶದಲ್ಲಿ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ಜೋರಾಗಿದೆ. ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನೇ ಮಾಡಬೇಕು ಅಂತ ದೇಶದ ಜನ ಆಗ್ರಹಿಸುತ್ತಿದ್ದಾರೆ. ಆದರೆ ಯುದ್ಧ ಅನ್ನೋದು ಅಷ್ಟು ಸುಲಭದಲ್ಲಿ ಆಗೋದಿಲ್ಲ. ಯುದ್ಧ ಆದರೆ ಎರಡು ಕಡೆ ಕೂಡ ಸಾವು ನೋವುಗಳು ಸಂಭವಿಸುತ್ತೆ. ಹೀಗಾಗಿ ಯುದ್ಧದ ವಿಚಾರ ಬಂದಾಗ ತುಂಬಾ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಹೀಗಾಗಿ ಪ್ರಧಾನಿ ಮೋದಿ ಮೂರೂ ಸೇನೆಗಳ ಸಭೆ ಕರೆದಿದ್ರು. ಸಭೆ ಕರೆದು ಮುಂದಿನ ನಿರ್ಧಾರಗಳ ಕುರಿತು ಚರ್ಚೆ ನಡೆಸಿದ್ರು. ಆದರೆ ಸಭೆ ಮುಗಿತಾ ಇದ್ದಂತೆ ಮೋದಿ ತೆಗೆದುಕೊಂಡ ನಿರ್ಧಾರ ಇದೆಯಲ್ಲ, ಅದು ಪಾಕಿಸ್ತಾನದ ಎದೆ ನಡುಗುವಂತೆ ಮಾಡಿದೆ. ಹೌದು, ಮೋದಿ ಮೂರು ಸೇನೆಗಳಿಗೆ ಕೂಡ ಫ್ರೀ ಹ್ಯಾಂಡ್ ಕೊಟ್ಟು ಬಿಟ್ಟಿದ್ದಾರೆ. ಅಲ್ಲಿಗೆ ಪಾಕಿಸ್ತಾನದ ಮುಂದಿನ ಭವಿಷ್ಯ ನಿರ್ಧಾರವಾಗೋದು ಭಾರತೀಯ ಸೇನೆಯ ಕೈಯಲ್ಲಿ. ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬೇಕೋ ಬೇಡವೋ ಅನ್ನುವ ವಿಚಾರವಾಗಿ ಮೂರು ಸೇನೆಗಳ ಮುಖ್ಯಸ್ಥರ ಜೊತೆ ಸಭೆ ನಡೆಸಿದ ಮೋದಿ ಮೂರು ಸೇನೆಗಳಿಗೆ ಫುಲ್ ಪವರ್ ಕೊಟ್ಟು ಬಿಟ್ಟಿದ್ದಾರೆ. ಮೂರು ಸೇನೆಗಳಿಗೆ ಕೂಡ ಮುಕ್ತ ಸ್ವಾತಂತ್ರ್ಯ ನೀಡಿರುವ ಮೋದಿ ನೀವು ಏನೇ ನಿರ್ಧಾರ ತೆಗೆದುಕೊಂಡ್ರೂ ನಾವು ಅದಕ್ಕೆ ಬದ್ಧ ಅಂತ ಹೇಳಿಬಿಟ್ಟಿದ್ದಾರೆ. ನೀವು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಅಡ್ಡಗಾಲಿಡೋದಿಲ್ಲ. ನಮ್ಮ ಸೇನೆಯ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಯಾವ ರೀತಿ ಬೇಕಾದರೂ ಹೋರಾಟ ಮಾಡಿ, ಟೈಮ್ ಕೂಡ ನೀವೇ ಡಿಸೈಡ್ ಮಾಡಿ, ಜಾಗ ಕೂಡ ನೀವೇ ಡಿಸೈಡ್ ಮಾಡಿ, ಅವಕಾಶ ಕೊಟ್ಟಿದ್ದೀನಿ, ಚೆನ್ನಾಗಿ ಉಪಯೋಗಿಸಿ ಅಂತ ಮೋದಿ ಸೇನೆಗಳಿಗೆ ತಮ್ಮ ಪವರ್ ಹಸ್ತಾಂತರ ಮಾಡಿಬಿಟ್ಟಿದ್ದಾರೆ. ಮೋದಿ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ತಾ ಇದ್ದಂತೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ರಾಜಕೀಯ ಒತ್ತಡಗಳಿಂದ ಸರ್ಕಾರ ನಮ್ಮ ಮೇಲೆ ದಾಳಿ ಮಾಡದೇ ಇರಬಹುದು ಅಂತ ಪಾಕಿಸ್ತಾನ ಭಾವಿಸಿತ್ತು. ಆದರೆ ಈಗ ಸೇನೆಗೆ ಸಂಪೂರ್ಣ ಅಧಿಕಾರ ಸಿಕ್ಕಿರೋದ್ರಿಂದ ಏನ್ ಬೇಕಾದರೂ ಆಗಬಹುದು. ಈ ನಡುವೆ ಪಾಕಿಸ್ತಾನದ ಒಂದೊಂದೇ ಕುತಂತ್ರಗಳು ಬಯಲಾಗ್ತಾ ಇದೆ. ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದ ಉಗ್ರನೊಬ್ಬ ಪಾಕಿಸ್ತಾನ ಸೇನೆಯ ಮಾಜಿ ಕಮಾಂಡೋ ಅನ್ನೋದು ಗೊತ್ತಾಗಿದೆ. ಈತ ಭಾರತದ ಮೇಲೆ ದಾಳಿ ಮಾಡುವ ಉದ್ದೇಶದಿಂದಲೇ ಸೇನೆ ತೊರೆದು ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಗೆ ಸೇರಿದ್ದ ಅನ್ನುವ ಮಾಹಿತಿಗಳು ಬಹಿರಂಗವಾಗಿದೆ. ಅಲ್ಲಿಗೆ ಪಾಕಿಸ್ತಾನದ ಒಂದೊಂದೇ ಕೈವಾಡಗಳು ಬಯಲಾಗ್ತಾ ಇದೆ. ಇನ್ನು ಭಾರತ ಕೊಟ್ಟಿರುವ ಡಿಚ್ಚಿಗೆ ಟರ್ಕಿ ಈಗ ಪಾಕಿಸ್ತಾನಕ್ಕೆ ಉಲ್ಟಾ ಹೊಡೆದಿದೆ. ಸ್ನೇಹಿತರೆ, ನಾವು ಈ ಹಿಂದಿನ ವಿಡಿಯೋದಲ್ಲಿ ಟರ್ಕಿ ಪಾಕಿಸ್ತಾನದ ನೆರವಿಗೆ ನಿಂತಿದೆ, ಯುದ್ಧ ಸಾಮಗ್ರಿಗಳನ್ನು ರವಾನೆ ಮಾಡ್ತಾ ಇದೆ ಅನ್ನುವ ಬಗ್ಗೆ ಹೇಳಿದ್ವಿ. ಪಾಕಿಸ್ತಾನ ಕೂಡ ಇದನ್ನ ಓಪನ್ ಆಗಿಯೇ ಹೇಳಿತ್ತು. ಯುದ್ಧ ಸಾಮಗ್ರಿಗಳನ್ನು ಹೊತ್ತ ಯುದ್ಧ ವಿಮಾನ ಟರ್ಕಿಯಿಂದ ಪಾಕಿಸ್ತಾನಕ್ಕೆ ಬಂದಿಳಿದಿದೆ ಅನ್ನೋದನ್ನ ಪಾಕಿಸ್ತಾನವೇ ಬಹಿರಂಗಪಡಿಸಿದೆ. ಟರ್ಕಿ ಈ ರೀತಿ ಪಾಕಿಸ್ತಾನದ ಸಪೋರ್ಟ್ಗೆ ನಿಲ್ತಾ ಇದ್ದಂತೆ ಭಾರತೀಯರು ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು. ಭಾರತದ ಆಕ್ರೋಶಕ್ಕೆ ಕೂಡ ಕಾರಣ ಇದೆ. ಟರ್ಕಿಯಲ್ಲಿ ಭೂಕಂಪ ಆದ ಸಂದರ್ಭದಲ್ಲಿ ಮೊದಲು ಟರ್ಕಿಯ ಸಹಾಯಕ್ಕೆ ಧಾವಿಸಿದ್ದೇ ಭಾರತ. ಟರ್ಕಿಗೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನ ಮಾಡಿ, ಅದರಲ್ಲೂ ಪ್ರಮುಖವಾಗಿ ವೈದ್ಯಕೀಯ ನೆರವನ್ನ ಭಾರತ ದೊಡ್ಡ ಮಟ್ಟದಲ್ಲೇ ನೀಡಿತ್ತು. ಆದರೆ ಟರ್ಕಿ ಮಾತ್ರ ಭಾರತ ಮಾಡಿದ ಸಹಾಯಕ್ಕೆ ಬೆಲೆ ಕೊಡ್ಲಿಲ್ವಲ್ಲ ಅನ್ನುವ ಆಕ್ರೋಶ ಭಾರತೀಯರಲ್ಲಿ ಇತ್ತು.
ಆದರೆ ಟರ್ಕಿಯ ಮೂಗುದಾರ ಭಾರತದ ಕೈಯಲ್ಲೇ ಇದೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ. ಹೌದು, ಟರ್ಕಿಗೆ ಯಾವ ರೀತಿ ಬುದ್ಧಿ ಕಲಿಸಬೇಕು ಅನ್ನೋದು ಭಾರತಕ್ಕೆ ಚೆನ್ನಾಗಿಯೇ ಗೊತ್ತಿದೆ. ಟರ್ಕಿ ಪ್ರವಾಸೋದ್ಯಮವನ್ನೇ ನಂಬಿಕೊಂಡಿರುವ ದೇಶ. ಟರ್ಕಿಗೆ ಪ್ರತಿ ವರ್ಷ ಲಕ್ಷಾಂತರ ಭಾರತೀಯರು ಪ್ರವಾಸಕ್ಕಂತ ಹೋಗ್ತಾರೆ. ಒಂದು ವೇಳೆ ಭಾರತೀಯರು ಪ್ರವಾಸ ಕಡಿಮೆ ಮಾಡಿದ್ರೆ ಅದು ಟರ್ಕಿಯ ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಧಿಮಾಕು ತೋರಿಸಿದ ಮಾಲ್ಡೀವ್ಸ್ಗೆ ಭಾರತ ಯಾವ ರೀತಿಯ ಉತ್ತರ ಕೊಟ್ಟಿತ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇದೇ ರೀತಿ ಟರ್ಕಿಗೂ ಕೂಡ ಬುದ್ಧಿ ಕಲಿಸುವ ಸಾಮರ್ಥ್ಯ ಭಾರತಕ್ಕಿದೆ. ಭಾರತೀಯರು ಮನಸ್ಸು ಮಾಡಿದ್ರೆ ಟರ್ಕಿಯ ಪ್ರವಾಸೋದ್ಯಮಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ಈ ವಿಚಾರ ಗೊತ್ತಾಗುತ್ತಿದ್ದಂತೆ ಟರ್ಕಿ ಉಲ್ಟಾ ಹೊಡೆದಿದೆ, ಪಾಕಿಸ್ತಾನಕ್ಕೆ ಕೈ ಕೊಟ್ಟಿದೆ. ಅಲ್ಲಿಗೆ ಪಾಕಿಸ್ತಾನಕ್ಕೆ ಚೀನಾ ಮಾತ್ರ ಗತಿಯಾಗಿದೆ. ಚೀನಾವಂತೂ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟೇ ಕೊಡುತ್ತೆ, ಹಾಗಂತ ಯಾವುದೇ ಸ್ವಾರ್ಥವಿಲ್ಲದೆ ಕೊಡುತ್ತೆ ಅಂತ ಅಂದುಕೊಳ್ಳಬೇಡಿ. ಪಾಕಿಸ್ತಾನದ ಹಲವು ಜಾಗಗಳನ್ನು ತನ್ನ ತೆಕ್ಕೆಗೆ ಹಾಕಿಕೊಂಡಿರುವ ಚೀನಾ ಮುಂದಿನ ದಿನಗಳಲ್ಲಿ ಅರ್ಧ ಪಾಕಿಸ್ತಾನವನ್ನ ಸ್ವಾಹ ಮಾಡಿದ್ರೂ ಅಚ್ಚರಿ ಇಲ್ಲ. ಹೀಗೆ ಭಾರತ ಒಂದು ಕಡೆಯಲ್ಲಿ ಹೊರಗಿನ ಶತ್ರುಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಒಳಗಿರುವ ಶತ್ರುಗಳ ವಿರುದ್ಧ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಭಾರತಕ್ಕೆ ಎದುರಾಗಿದೆ. ಹೊರಗಿರುವ ಶತ್ರುಗಳು ಕಣ್ಣಿಗೆ ಕಾಣಿಸ್ತಾರೆ, ಆದರೆ ಒಳಗಿರುವ ಶತ್ರುಗಳು ಕಣ್ಣಿಗೆ ಕಾಣೋದಿಲ್ಲ. ಹೀಗಾಗಿ ಈ ಶತ್ರುಗಳನ್ನು ಪತ್ತೆ ಹಚ್ಚೋದು ದೊಡ್ಡ ಸಾಹಸದ ಕೆಲಸವಾಗಿದೆ. ಅದರ ಮೊದಲ ಹೆಜ್ಜೆ ಅನ್ನುವ ರೀತಿಯಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ದೊಡ್ಡ ಬೇಟೆ ಶುರುವಾಗಿದೆ. ಬರೋಬ್ಬರಿ 70 ಜೆಸಿಬಿಗಳು, 200 ಟ್ರಕ್ಗಳು, 2000 ಪೊಲೀಸರು ದೊಡ್ಡ ಬೇಟೆಗಿಳಿದು ಬಿಟ್ಟಿದ್ದಾರೆ. ಜೆಸಿಬಿಗಳು ರಣ ಗರ್ಜನೆ ಮಾಡಿಕೊಂಡು ಅಕ್ರಮ ಕಟ್ಟಡಗಳನ್ನು ನೆಲಸಮ ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 6500 ಅಕ್ರಮ ಬಾಂಗ್ಲಾದೇಶಿಗರನ್ನ ವಶಕ್ಕೆ ಪಡೆಯಲಾಗಿದೆ. ಸಾವಿರಾರು ಶೆಡ್ಗಳು ಜೆಸಿಬಿಗಳ ಗರ್ಜನೆಗೆ ನಾಶವಾಗಿದೆ. ಇದು ಕೇವಲ ಗುಜರಾತ್ನಲ್ಲಿರುವ ಅಕ್ರಮ ನಿವಾಸಿಗಳು. ಇನ್ನು ದೇಶದ ಮೂಲೆ ಮೂಲೆಯಲ್ಲಿ ಇವರ ಸಂಖ್ಯೆ ಎಷ್ಟಿರಬಹುದು ಒಮ್ಮೆ ಅಂದಾಜು ಮಾಡಿಕೊಳ್ಳಿ. ಹೀಗಾಗಿ ಭಾರತ ಸರ್ಕಾರ ಈ ವಿಚಾರವನ್ನ ತುಂಬಾನೇ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಕ್ರಮ ನಿವಾಸಿಗಳನ್ನು ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ. ಒಂದು ಕಡೆ ಭಾರತ ಈ ರೀತಿಯ ಕಾರ್ಯಾಚರಣೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನ ಭಾರತವನ್ನ ಕೆಣಕುವ ಪ್ರಯತ್ನ ಮಾಡ್ತಾ ಇದೆ. ಭಾರತವನ್ನ ಕೆಣಕುವ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಹೌದು, ಪಾಕಿಸ್ತಾನ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. ಈ ಮೂಲಕ ಭಾರತೀಯ ಸೇನೆಗೆ ಯುದ್ಧಕ್ಕೆ ಪ್ರಚೋದನೆ ನೀಡ್ತಾ ಇದೆ. ಸತತ 6ನೇ ದಿನವೂ ರಾತ್ರಿ ಗಡಿಯಲ್ಲಿ ಪಾಕ್ ಸೇನೆ ಗುಂಡಿನ ದಾಳಿ ನಡೆಸಿದ್ದು, ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡಿದೆ. ಅಪ್ರಚೋದಿತ ಸಣ್ಣ ಶಸ್ತ್ರಾಸ್ತ್ರಗಳ ಗುಂಡಿನ ದಾಳಿ ನಡೆಸಿದ ಪಾಕಿಸ್ತಾನಿ ಪಡೆಗಳಿಗೆ ಭಾರತೀಯ ಸೇನೆ ಕೂಡ ತಿರುಗೇಟು ನೀಡಿದೆ. ಹೀಗೆ ಭಾರತವನ್ನ ಕೆಣಕ್ತಾ ಇರುವ ಪಾಕಿಸ್ತಾನ ಮತ್ತೊಂದು ಕಡೆಯಲ್ಲಿ ಭಾರತ ನಮ್ಮ ಮೇಲೆ ದಾಳಿ ಮಾಡುತ್ತೆ ಅಂತ ಬೊಬ್ಬೆ ಹಾಕ್ತಾ ಇದೆ. ರಾತ್ರೋರಾತ್ರಿ ಪಾಕಿಸ್ತಾನದ ಸಚಿವನೊಬ್ಬ ಈ ಬಗ್ಗೆ ವಿಡಿಯೋವನ್ನ ಕೂಡ ಮಾಡಿ ಹರಿಬಿಟ್ಟಿದ್ದಾನೆ. ಭಾರತವು ಮುಂದಿನ 24ರಿಂದ 36 ಗಂಟೆಗಳಲ್ಲಿ ತನ್ನ ವಿರುದ್ಧ ಮಿಲಿಟರಿ ಕ್ರಮ ಕೈಗೊಳ್ಳಲು ಯೋಚನೆ ಮಾಡ್ತಾ ಇದೆ. ನಮ್ಮ ಮೇಲೆ ದಾಳಿ ಮಾಡುತ್ತೆ, ನಮ್ಮ ಸೇನೆ ಸಜ್ಜಾಗಿ ಇರಬೇಕು ಅಂತ ಹೇಳಿದ್ದಾನೆ. ಈ ವಿಡಿಯೋವನ್ನ ನೋಡಿದ ಭಾರತೀಯರಂತೂ ನಕ್ಕು ನಕ್ಕು ಸುಸ್ತಾಗ್ತಿದ್ದಾರೆ. ಪಾಕಿಸ್ತಾನ ಭಯದಲ್ಲಿ ನಡಕ್ತಾ ಇರೋದಂತೂ ಸತ್ಯ. ಅದೇನೇ ಇರಲಿ, ಪಾಕಿಸ್ತಾನಕ್ಕೆ ಡಿಚ್ಚಿಕೊಡುವ ಸರ್ವ ತಯಾರಿಯನ್ನ ಕೂಡ ಭಾರತ ಮಾಡಿಕೊಳ್ತಾ ಇದೆ. ಸದ್ಯ ಸೇನೆಗೆ ಸಂಪೂರ್ಣ ಅಧಿಕಾರ ಸಿಕ್ಕಿರೋದ್ರಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ಸೇನೆ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಪ್ರಕಾರ ಪಾಕಿಸ್ತಾನದ ವಿರುದ್ಧ ಭಾರತ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು? ಕಾಮೆಂಟ್ ಮಾಡಿ.